ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಜೆಪಿಯಿಂದ ಮತ್ತೆ ಆಪರೇಷನ್ ಶುರು ಆಯ್ತಾ ಅನ್ನುವಂಥ ಪ್ರಶ್ನೆ ಹೊಂದಿದೆ. ಎಲೆಕ್ಷನ್ಗೂ ಮುನ್ನವೇ ಆಪರೇಷನ್ ಶುರುನಾ? ವೈರಲ್ ಆಗ್ತಾ ಇದೆ ಆಪರೇಷನ್ ಬಗ್ಗೆ ಮಾತನಾಡಿದಂಥ ಸಂಭಾಷಣೆ. ಇನ್ನೊಂದು ತಿಂಗಳಾದ ನಂತರ ಯಾರು ಯಾವ ಪಕ್ಷಕ್ಕೆ ವಲಸೆ ಹೋಗಲಿದ್ದಾರೆ, ಪಕ್ಷಾಂತರ ಪರ್ವ ಶುರುವಾಗಲಿದೆ. ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಹೋಗ್ತಾರೆ, ಜಿಗಿತಾರೆ, ಕಾದು ನೋಡಬೇಕು. ಮಾಜಿ ಸಚಿವ ಸಿ.ಪಿ. ಯೋಗೇಶ್ವರ್ ಅವರದ್ದು ಎನ್ನಲಾದಂಥ ಒಂದು ಆಡಿಯೋ ಸಾಕಷ್ಟು ವೈರಲ್ ಆಗ್ತಾರೆ. ಶಾಸಕರ ಹೆಸರುಗಳ ಸಮೇತ ವಿವರಣೆಯನ್ನ ನೀಡಿರುವಂಥ ಆಡಿಯೋ ಅದು. ಮೈಸೂರು, ಕೋಲಾರ, ಮಂಡ್ಯದಲ್ಲಿ ಆಪರೇಷನ್ ಕಮಲ ಏನಾದರೂ ನಡೆಯುತ್ತಾ? ಬಿಕಾಸ್ ಇವಾಗ ಬಿಜೆಪಿ ನಿಂತಿರುವಂಥದ್ದೇ ಆಪರೇಷನ್ ಕಮಲ. ಇವ್ರ ಪಕ್ಷದಿಂದ ಹೇಳ್ಕೊಂಬಂದೆ ಅದು ಕಾಂಗ್ರೆಸ್ ಯುಕ್ತ ಬಿಜೆಪಿ ರೀತಿಯಲ್ಲಿ ಆಗ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಬೇರೆ ಬೇರೆ ಪಕ್ಷದ ನಾಯಕರನ್ನ ಕರೆತಂದು ಬಿಜೆಪಿ ಪಕ್ಷವನ್ನು ಸದೃಢವನ್ನಾಗಿ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯ ಬಿಜೆಪಿಯ ಕತೆ ಅದು. 3 ಜಿಲ್ಲೆಗಳ ದೊಡ್ಡ ನಾಯಕರು ಬಿಜೆಪಿಗೆ ಬರ್ತಾರೆ, ಸಿ.ಪಿ. ಯೋಗೇಶ್ವರ್ ಹೇಳಿದ್ದಾರೆ ಎನ್ನಲಾದಂಥ ಒಂದು ಆಡಿಯೋ ಸಾಕಷ್ಟು ವೈರಲ್ ಆಗ್ತದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸುತ್ತಾ ಈ ಆಡಿಯೋ. ಕಾದು ನೋಡಬೇಕು. ಬಿಕಾಸ್ ಸಾಕಷ್ಟು ಶಾಸಕರು ಎಲ್ಲಿಗೆ ಹೋಗ್ಬೋದು, ಏನು ಎತ್ತ ಅಂತ ಆ ಪಕ್ಷದ ನಾಯಕರಿಗೆ ಗೊತ್ತಿದೆ. ಸಿ.ಪಿ. ಯೋಗೇಶ್ವರ್ ಏನು ಮಾತಾಡಿದ ನೋಡೋಣ. ನಾನು ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದೀನಿ, ಒಪ್ಕೊಂಡಿದ್ದೀನಿ. ಅಶೋಕ್ ಅವರು ಶಿವಕುಮಾರ್ ಮೇಲೆ ಮಾಡಲಿ, ಅಶ್ವತ್ಥನಾರಾಯಣ ಅವರು ಕುಮಾರಸ್ವಾಮಿ ಮಗನ ಮೇಲೆ ಮಾಡಲಿ, ನಿಖಿಲ್ ಕುಮಾರಸ್ವಾಮಿ ಮೇಲೆ ಮಾಡಲಿ, ಹೋರಾಟ ಆಗಲಿ. ಪಾರ್ಟಿ ನಮ್ಮ ರಕ್ಷಣೆಗೆ ಬಂದೇ ಬರ್ತದೆ. ಸೋಲಿಗೆಲ್ಲಿ ನಾನು ಸೋತಾಗ ನಾನು MLC ಮಾಡಿ ಮಂತ್ರಿ ಮಾಡಲಿಲ್ವಾ? ಹಂಗೆ ಅವ್ರಿಗೂ ಮಾಡ್ತದೆ. ಹಂಗೆ ಕಟ್ಟಾಕ್ಬೇಕು ರಾಜಕೀಯದಲ್ಲಿ. ನಾವು ಎಲೆಕ್ಷನ್ ಮೊದಲು ಬಹುಶಃ ಸಂಕ್ರಾಂತಿ ಆದಮೇಲೆ ಭಾಳ ಡೆವಲಪ್ಮೆಂಟ್ಗಳು ಮಾಡ್ತೀವಿ. ಮೈಸೂರು ಭಾಗದಲ್ಲಿ ಒಬ್ಬ ದೊಡ್ಡ ಲೀಡ್ರು ಕಾಂಗ್ರೆಸ್ BJP ಬರ್ತಾರೆ, ದೊಡ್ಡ ಲೀಡ್ರು. ಅವರಿಂದ ಒಂದು 4-5 ಕ್ಷೇತ್ರದಲ್ಲಿ ಒಂದು 2,000-3,000 ನಮಗೆ ಪ್ಲೇಸ್ ಆಗ್ತದೆ. ಆ ಥರ ಮಂಡ್ಯದಲ್ಲಿ ಒಬ್ಬರು ಬರ್ತಾರೆ, ಕೋಲಾರದಲ್ಲಿ ಒಬ್ಬರು ದೊಡ್ಡ ಲೀಡ್ರು, ದಲಿತ ಲೀಡ್ರು ಬರ್ತಾರೆ. ಅವರು ರೆಡಿಯಾಗವ್ರೆ, ನಮ್ಮವರೇ ಇನ್ನೂ ಹೋಗ್ತಾರೆ. ಅವರು 7-8 ಬಾರಿ MP ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ನಮ್ಮವರು ಇನ್ನೂ ಕ್ಲಿಯರ್ಗೆ ಆಯ್ಕೆ ಕೊಡ್ತಾರೆ. ಯಾರು ಸರ್? ಅಂದ್ರೆ ಆ ಥರ ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ನಾನು ಸ್ಪೆಷಲ್ ಇದಿಲ್ಲ ರೆಗ್ಯುಲರ್ ಅಂತ. ಅವ್ರು ಹೇಳಿದ್ರು, ಬಟ್ ನಮ್ಮವ್ರು ಇನ್ನೂ ಕ್ಲಾರಿಟಿ ಕೊಡ್ತಾರೆ, ನಾಳೆ ನಾಳೆ ಕೊಡ್ತಾರೆ. ಆ ಥರ ಭಾಳ ಇದೆ. ಒಂದು 25 ಕೇಸಸ್ ನಮ್ಮ ತಾವು ಅವರ ಸೆಟ್ರೇಟ್ ಮಾಡ್ಕೊಂಡಿರ್ತೆ. ಎಲೆಕ್ಷನ್ ಮಧ್ಯೆ ಅವರು ಆಪೋಸಿಟ್ ನಿಂತಾರು. ಚುನಾವಣೆ ಗೆದ್ದ ಮೇಲೆ ನಾವು ಆಪರೇಷನ್ ಕಮಲ ಮಾಡಲ್ಲ, ಮೊದಲೇ ಮಾಡ್ತೀವಿ. ಸುಮ್ಮನೆ ಯಾಕೆ ನಮ್ಮ ಕೆಟ್ಟ ಆಪರೇಷನ್ ಕಮಲ ಆಗ್ತದೆ. ಈ ಆಡಿಯೋ ಕೇಳಿಸ್ಕೊಂಡ್ರಲ್ಲ, ಇದನ್ನ CPY ನಂದಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಲೆವೆಲ್ಗೆ ಯಾರಾದರೂ ಮಿಮಿಕ್ರಿ ಮಾಡಕ್ಕೆ ಬಂದರೆ ಗ್ರೇಟ್ ಅಂತಲೇ ಹೇಳಬೇಕಾಗತ್ತೆ. ಸಿದ್ದರಾಮಯ್ಯ ಗೆಲ್ಲಬೇಕು, ನಂತರ ರಾಜಕೀಯ ಬದಲಾಗುತ್ತೆ, ಅಂತಹ ನಾಯಕರು ಗೆಲ್ಲಬೇಕು ಅಂತ ಮಾತನಾಡಿದ್ದಾರೆ. ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಯೋಗೇಶ್ವರ್ ಮಾತನಾಡಿದ್ದಾರೆ ಎನ್ನದಾದಂಥ ಒಂದು ಆಡಿಯೋದಲ್ಲಿ ಈ ಒಂದು ಹೇಳಿಕೆ ಕೂಡ ಇದೆ. ಶಿವಕುಮಾರ್ ಸ್ಟ್ರೈಟ್ ಕಾಂಪಿಟೆಂಟ್, ಅದರಲ್ಲೇನು ಡೌಟೇ ಇಲ್ಲ. ನಾನೇ ಆಗಬೇಕು ಅಂತ ಹೇಳೋರು, ಅದಕ್ಕೆ ನಮ್ದೇನು ಇದಿಲ್ಲ. ಅವರಿಬ್ಬರು ನೇರ ಸ್ಪರ್ಧಿಗಳು. ಸಿದ್ದರಾಮಯ್ಯ ಕೋಲಾರದಲ್ಲಿ ಗೆಲ್ಬೋದು, ಓದ್ತಾರೆ, ಗೆಲ್ಬೋದು. ವರ್ತೂರ್ ಪ್ರಕಾಶ್ ಟೈಟ್ ಇದೆ ಇದ್ದಾರೆ. ನಾನೇ ಒಬ್ಬ ಮುಖ್ಯಮಂತ್ರಿ ಇಲ್ಲ, ನನ್ನ ಬಾಯಿಂದ ಗೆಲ್ಲಬೇಕು ಅಂಥವೆಲ್ಲ ಒಂದು ಮುಂದೆ ರಾಜ್ಯ ರಾಜಕಾರಣ ಇರಬೇಕಾದ್ರೆ ಅವ್ರ ಸುತ್ತ ಎಲ್ಲ ಗಿಲ್ಗಿತ್ತೆ ಹೊಡೆಯುತ್ತೆ. ನಾವು ಅವ್ರನ್ನ ಗೆಲ್ಲಿ ಸಿದ್ದರಾಮಯ್ಯ ಗೆದ್ದ ಮೇಲೆ ರಾಜಕೀಯ ಬದಲಾವಣೆ ಆಗುತ್ತೆ. ಗೆದ್ದು ಅಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅವ್ರು ಗೆಲ್ಲುವುದ್ರ ಮುಖಾಂತರನೇ ಡಿಸ್ಟರ್ಬ್ ಆಗುತ್ತೆ. ಅವ್ರು ಗೆದ್ದ ಮೇಲೆ ಅವ್ರು ಮುಖ್ಯಮಂತ್ರಿ ಆಗಲೇಬೇಕು. ಅವ್ರು ಬಿಡಲ್ಲ, ಅವ್ರದ್ದು ಕೊನೆ ಪ್ರಯತ್ನ. MLA ಸಪೋರ್ಟ್ ಅವ್ರು ನಿಜ. ಇವತ್ತು ಕಾಂಗ್ರೆಸ್ ಪಾಪ್ಯುಲರ್ ಲೀಡರ್ ಅಂದ್ರೆ ಸಿದ್ದರಾಮಯ್ಯ, ಅದೇ ಡೌಟ್ ಇಲ್ಲ. ಆಪರೇಷನ್ ಕಮಲದ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿ.ಪಿ. ಯೋಗೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಆಡಿಯೋ ನನ್ನದಲ್ಲ ಅಂತ ಹೇಳಿದ್ರು ಯೋಗೇಶ್ವರ್. ಅದು ಯಾವುದೋ ಫೇಕ್ ಆಡಿಯೋ ಅಂತ ಹೇಳಿದ್ರು ಸಿ.ಪಿ. ಯೋಗೇಶ್ವರ್. ನಾನು ಹೇಳ್ತಾ ಇದ್ನಲ್ಲ, ಈಗ ಸಿ.ಪಿ. ಯೋಗೇಶ್ವರ್ ನಂದಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ನೀಟಾಗಿ ಸಿ.ಪಿ. ಯೋಗೇಶ್ವರ್ ಅವರ ಆಡಿಯೋವನ್ನು ಯಾರಾದರೂ ಮಿಮಿಕ್ರಿ ಮಾಡಿದಾರಲ್ಲ, ಅವ್ರನ್ನ ಕರೆಸ್ಬಿಟ್ಟು ಯೋಗೇಶ್ವರ್ ಅವರೇ ಸನ್ಮಾನ ಮಾಡಬೇಕಪ್ಪ. ಹಾಗಾದರೆ ಇಷ್ಟೊಂದು ನೀಟಾಗಿ ನನ್ನ ವಾಯ್ಸನ್ನು ಡಬ್ ಮಾಡಿಬಿಟ್ಟಿದ್ದಾನಲ್ಲ ಅಂತ. ಏನೇ ಇದ್ರೂ ನಾನು ನೇರವಾಗಿ ಮಾತನಾಡ್ತೀನಿ, ಸಚಿವನಾಗಬೇಕು ಅಂತ ನಾನು ಆಸೆ ಪಟ್ಟಿಲ್ಲ. ಮುಖ್ಯಮಂತ್ರಿಗಳ ಆ ಬಗ್ಗೆ ನಿರ್ಧಾರ ಮಾಡ್ತಾರೆ. CM ಭೇಟಿ ಬಳಿಕ ಸಿ.ಪಿ. ಯೋಗೇಶ್ವರ್ ಸ್ಪಷ್ಟನೆ ಕೊಟ್ಟರು. ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ
ಆಲ್ಮೋಸ್ಟ್ ಬಿಜೆಪಿಯಲ್ಲಿರುವಂಥ ಶಾಸಕರು ಸಚಿವ ಸ್ಥಾನದ ಆಸೆಯನ್ನು ಬಿಟ್ಬಿಟ್ಟಿದ್ದಾರೆ. 3 ಜನ ಮಾತ್ರ ಬಿಟ್ಟಿಲ್ಲ. ಒಂದು ರಮೇಶ್ ಜಾರಕಿಹೊಳಿ, ಈಶ್ವರಪ್ಪ, ಸಿ.ಪಿ. ಯೋಗೇಶ್ವರ್ ಅವರು. ಈಗ ಮತ್ತೊಮ್ಮೆ ಹೇಳಿದ್ದಾರೆ, ಅವ್ರು ಕೊಟ್ಟರೆ ಕೊಡಲಿ, ನಮಗೆ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಪ್ರಬಲರ ಮೇಲೆ ಚುನಾವಣೆ ಮಾಡ್ತಾ ಇದ್ದೀನಿ. ನನಗೆ ವಿರೋಧಿಗಳು ಜಾಸ್ತಿ ಇದ್ದಾರೆ, ಏನೇನೋ ಮಾಡ್ತಾರೆ. ನಾನು ಯಾವ್ದಾರು ಇದ್ರೆ ಹೇಳಿ, ವಿಡಿಯೋನೇ ಬಿಟ್ಬಿಡ್ತೀರಿ, ಆಡಿಯೋ ಹಿಡ್ಕೊಂಡಿದ್ದೀರಿ ನೀವು. ಧನ್ಯವಾದಗಳು. ನಂದು ಗೊತ್ತೇ ಇಲ್ಲ ರೀ, ನಂದಲ್ಲ ಅದು. ನಾನೇ ನೇರವಾಗಿ ಹೇಳ್ತಿಲ್ಲ, ಮಾಧ್ಯಮದ ಮುಂದೆ ಬರ್ತೀನಿ, ಏನಾಗಿದ್ರೆ ನೇರವಾಗಿ ಹೇಳ್ತೀನಿ. ಅದ್ಯಾಕೆ ನಾನು ಹಿಂದೆ ಮುಂದೆ ನಾನೇ ಆ ಥರ ಮಾಡಲ್ಲ. ಯಾರೋ ನನ್ನ ವಿರೋಧಿಗಳು ತುಂಬ ಇರೋದ್ರಿಂದ ಯಾರೋ ಏನೋ ಮಾಡಿಬಿಟ್ಟಿರ್ಬೇಕಷ್ಟೆ. ಗೊತ್ತಿಲ್ಲಪ್ಪ, ಯಾರೋ ಪ್ಲಾನ್ ಮಾಡಿರ್ಬೋದು. ನನಗೆ ವಿಷಯನೇ ಗೊತ್ತಿಲ್ವಲ್ಲ ಇದು, ನಾನು ಮಾತಾಡೇ ಇಲ್ವಲ್ಲ ಏನೋ. ಏನಾರೇ ಇದ್ದು ದಿನ ಬೆಳಿಗ್ಗೆ ಮಾತಾಡ್ತಾ ಇರ್ತಾರೆ ಸ್ವಾಭಾವಿಕವಾಗಿ. ನಾನು ನೀನು ನೋಡಲಿಲ್ಲ, ಕೇಳ್ತೀನಿ ಏನಾರಿದ್ರೆ. ನನಗೇನು ಡ್ಯಾಮೇಜ್ ಆಗಲ್ಲ. ನಾನು ಪಕ್ಷ ಸಂಘಟನೆ ಮಾಡಲಿಕ್ಕೆ, ಪಕ್ಷ ಗಟ್ಟಿ ಮಾಡಲಿಕ್ಕೆ, ಮುಂದಿನ ದಿನದಲ್ಲಿ ಸರ್ಕಾರ ತರಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪ್ರಬಲವಾಗಿ ಇದ್ದೀನಿ, ನನಗೇನು ಆ ಥರ ಯಾವುದೇ ರೀತಿಯ ಆತಂಕ ಇಲ್ಲ. ಧನ್ಯವಾದಗಳು. ಭಾಳ ಬಸನಗೌಡ ಯತ್ನಾಳ್ ನಿರಾಣಿ ಮಧ್ಯೆ ಮಾತಿನ ಸಮರ ಮುಂದುವರೆದಿದೆ. ಮೀಸಲಾತಿ ವಿಷಯದಲ್ಲಿ ಇಬ್ಬರ ಮಧ್ಯೆ ವಾಕ್ಸಮರ ಜೋರಾಗಿ ನಡೀತಾ ಇದೆ. ನಿನ್ನೆಯ ಯತ್ನಾಳ್ ಹೇಳಿಕೆಗೆ ಇಂದು ನಿರಾಣಿಯವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸ್ವಲ್ಪ ದಿನಗಳ ಕಾಲ ನಿರಾಣಿಯವರು ಯತ್ನಾಳ್ ಏನು ಮಾತನಾಡಿದ್ರು ಕೂಡ ಸೈಲೆಂಟ್ ಆಗೇ ಇದ್ದರು. ಯಾಕೆಂದರೆ ಪಕ್ಷದ ಶಿಸ್ತನ್ನು ಮೀರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಕೆಲವೊಂದು ಮಾತುಗಳು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕೆಲವೊಂದು ಮಾತುಗಳು ಸಾಕಷ್ಟು ಹರ್ಟ್ ಮಾಡಲಿಕ್ಕೆ ಶುರು ಮಾಡಿದೆ ಮುರುಗೇಶ್ ನಿರಾಣಿ ಅವರನ್ನು. ಒಂದು ಕಡೆ ಅವರೇ ದ್ರೋಹ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯಕ್ಕೆ ಅಂತ ಬಿಂಬಿಸುವಂಥ ಯತ್ನ ಆದಂಥ ಹಿನ್ನೆಲೆಯಲ್ಲಿ ನಿರಾಣಿಯವರು ಮೊನ್ನೆಯಿಂದ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ. ನಿಮ್ಮಂತೆ ನಾನು ಚಿಲ್ಲರೆ ಕೆಲಸ ಮಾಡಲ್ಲ ಅಂತ ಹೇಳಿದ್ರು ಯತ್ನಾಳ್. ಆ ರೀತಿಯಾಗಿ ಮಾತನಾಡಿದರು. ಯಾರಿಗೋ ಹುಟ್ಟಿದವರು ಹೀಗೆ ಮಾತನಾಡ್ತಾರೆ ಅಂತ ಹೇಳಿದ್ದಾರೆ ನಿರಾಣಿ. ದೀಪ ಆರುವ ಮುನ್ನ ಜೋರಾಗಿ ಉರಿತದೆ ಅಂತ ಹೇಳಿದ್ದಾರೆ ನಿರಾಣಿ. ನಿಮ್ಮ ಜೊತೆ ಕುಮಾರ್ ಎಂಬ ಡ್ರೈವರ್ ಇದ್ದ, ಆ ಡ್ರೈವರ್ ಕೊಲೆ ಯಾಕಾಯಿತು, ಯಾರು ಮಾಡಿದ್ದು, ಎಲ್ಲ ಸತ್ಯವನ್ನ ಹೇಳಿ ಅಂತ ಯತ್ನಾಳ್ ವಿರುದ್ಧ ಮುರುಗೇಶ್ ನಿರಾಣಿಯವರು ಗುಡುಗಿದ್ದಾರೆ. ಏನು ಮಾತನಾಡಿದ್ರು ಹಾಗಾದ್ರೆ ನಿರಾಣಿ, ನೋಡೋಣ. ನನಗೆ ನೀವು ಬಿಜಾಪುರ್ನಾಗ ಬಂದು ಕೆಡುತ್ತೀನಿ ಅಂತ ಹೇಳ್ತೀರಿ. ಅವ ಬಂದ ಮನೆ ಪ್ರೆಸ್ ಮೀಟ್ ಮಾಡ್ದ ಪಿಂಪ ಮಂತ್ರಿ. ಬಸವನಗೌಡ ಟಿಕೆಟೇ ಕೊಡ್ಸೋದಿಲ್ಲ, ಅವನು ಸೋಲಿಸ್ತಿರ್ತೀನಿ. ಮೊದಲು ನೀನ್ ನೋಡ್ಕೊಡು, ನಿಂದು ನಿನ್ನಂಗ ಹಲ್ಕ ಕೆಲಸ ಮಾಡಿ ನಾನು ಶ್ರೀಮಂತ ಆಗಲ್ಲ. ನಿನ್ನಂಗ ಹಲ್ಕ ಕೆಲಸ ಮಾಡಿ ಪೀಠಗಳು ಮಾಡೋದು, ಅವತ್ತನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಸ್ವಾಮಿಗಳನ್ನ ಅವಕ್ಕೊಂದಿಟ್ಟು ರೊಕ್ಕ ಕೊಡೋದು, ಇವ್ರು ಹೇಳ್ದಂಗ ಅವ್ ಕೊಡ್ಲೇಬೇಕು, ಮಾಡ್ಲೇಬೇಕು ಅನ್ನಂತ ಚಿಲ್ಲರ್ ಕೆಲಸ ನಾ ಮಾಡಿಲ್ಲ. ಅವ್ನು ಹೇಳ್ದ, ಅವ ಪ್ರೆಸ್ ಮೀಟ್ ಮಾಡಿದ ಒಂದು ತಾಸಿನಾಗ ಹೇಳ್ದ, ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿಯಪ್ಪ ಅವ್ರ. ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೊಬ್ಬ ನಮ್ಮ ಬಿಜಾಪುರದ ಬಿದ್ದಾನೆ, ಎಲ್ಲೂ ಇಲ್ಲ ಅಂತ ನಾಲಿಗೆ. ಆ ಎಲ್ಲೂ ಇಲ್ಲದಿರುವಂತ ನಾಲಿಗೆ ಆ ದೀಪ ಆರುವಾಗ ಒಂದು ಬಹಳ ಡಾಳಾಗಿ ಆರ್ತದೆ ಅನ್ನೋಂಥದ್ದು ಹೇಳ್ತಾರೆ. ಹೆಚ್ಚು ಬೆಳಕ ಕೊಟ್ಟ ಆರುವಂತ ಸಂದರ್ಭ ಇರ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಪರಿವಾರದ ಹಿರಿಯರು ನಮಗೆ ಒಂದು ಸಂಸ್ಕೃತಿಯನ್ನು ಕಲಿಸಿಕೊಟ್ಟಿದ್ದಾರೆ. ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಸಂಬಂಧಗಳಿರ್ಬೇಕು ಅನ್ನುವಂಥದ್ದನ್ನ, ಯಾವ ರೀತಿ ಅವರು ನಾಲಿಗೆಯನ್ನು ಹರಿಬಿಟ್ಟು ಮಾತಾಡ್ತಾ ಇದ್ದಾರೆ. ಇದು ಯಾರಿಗೆ ಹುಟ್ಟಿರೋಂಥವ್ರು ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ಅವ್ರ ಅಪ್ಪದವ್ರು ಹುಟ್ಟಿದ್ರಂದ್ರೆ ಈ ತರ ಭಾಷೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಸಲುವಾಗಿ ಅವ್ರು ಯಾರಿಗಾದ್ರೂ ಪಿಂಪ್ ಅಂತ ಹೇಳಿ ಹೇಳ್ತಾ ಇದಾರಲ್ಲ, ಅವರೇ ಕೆಲಸ ಮಾಡಿರೋಂಥವ್ರು ಇರ್ಬೋದು ಈ ರೀತಿ ಎಲ್ಲ ಮಾಡುವಂಥವ್ರು. ಯಾಕಂದ್ರೆ ಯಾರು ಇಂಥದ್ದೊಂದು ಸುಸಂಸ್ಕೃತ ಫ್ಯಾಮಿಲಿಯಿಂದ ಬಂದವರು, ಸುಸಂಸ್ಕೃತ ಪಕ್ಷದಿಂದ ಬಂದವರು, ಸುಸಂಸ್ಕೃತ ಮಾರ್ಗದರ್ಶನದಿಂದ ಇರುವಂಥವ್ರು ಬಂದಂಥವ್ರು ಬಾಯಿ ಒಳಗೆ ಇಂಥ ಶಬ್ದಗಳು ಬರುವುದಿಲ್ಲ. ಇಂಥ ಶಬ್ದಗಳು ಬರ್ತಾ ಇದೆ ಅಂದ್ರೆ ಅವ್ರು ಆ ಪಿಂಪಾಗಿ ಕೆಲಸ ಮಾಡ್ತಿರ್ಬೇಕು ಮತ್ತು ಯಾರಿಗಾದ್ರೂ ಹುಟ್ಟಿದಂಥವ್ರು ಇರಬೇಕು. ನಾ ಭಾಳ ಕಠೋರವಾಗಿ ಮಾತಾಡ್ತಾ ಇದ್ದೀನಿ. ಇನ್ನೇನಾದ್ರೂ ಭಾಳ ಬಾಯಿ ನಾಲ್ಗಿ ಹರಿದು ಮಾತಾಡಿದ್ರಂದ್ರೆ ಆ ನಾಲ್ಗಿ ಕತ್ತರಿಸುವಂತ ಪ್ರಸಂಗ ಬರುವಂತ ದಿವಸದಲ್ಲಿ ಬರ್ತಾ ಇದೆ. ಅದ್ರ ಸಲುವಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ಒಂದು ಹೇಳ್ತಾ ಇದ್ದೀನಿ, ನೀವು ಕೋರ್ಟ್ದಲ್ಲಿ ಸ್ಟೇ ತಂದಿರಲ್ಲಪ್ಪ, ನೀವು ಮತ್ತೊಬ್ರಿಗೆ ಹೇಳ್ತಾ ಇದ್ದೀರಲ್ಲ, ನೀವು ಬಿಡುಗಡೆ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಅಂತ. ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರಿ ಅಂದ್ರೆ ಅದ್ರ ಮೊದಲು ಕೋರ್ಟ್ದಿಂದ ಸ್ಟೇ ತಂದಿದ್ದನ್ನು ವಾಪಸ್ ತಗೊಳ್ಳಿ. ಇನ್ನೊಂದು ಹೇಳ್ತಾ ಇದ್ದೀನಿ, ನಿಮ್ಮೊಬ್ಬ ಡ್ರೈವರ್ ಇದ್ರು ಮೊದಲು, ಅವನ ಹೆಸರು ಕುಮಾರ್ ಅಂತ ಹೇಳಿ, ಈಗಿದ್ದ ಡ್ರೈವರ್ನ ಸಂಬಂಧಿಕ ಅವನು ಕೊಲೆ ಆಯ್ತು. ಆ ಕೊಲೆ ಯಾಕಾಯ್ತು ಅಂತದನ್ನ ಮೀಡಿಯಾ ಮುಂದೆ ಹೇಳ್ಬೇಕು. ಯಾರಿದಾರ ನೀವು ಪತ್ತೆ ಹಚ್ಚಿ, ಯಾರು ಡ್ರೈವರ್ ಅದಾರ ಅನ್ನೋದು ನೀವು ಪತ್ತೆ ಹಚ್ಚಿ. ನಾನು ಹೇಳ್ತಾ ಇದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಪತ್ತೆ ಹಚ್ಚಿ. ನಾನು ಮಾತಾಡೋದ್ ಮೇಲೆ ನಿಮ್ಗೆ ಅರ್ಥ ಆಗಿದೆ. ಡ್ರೈವರ್ ಕೊಲೆ ಆಗಿದೆ, ಯಾಕಾಯ್ತು, ಏನಾಯ್ತು ಅದ್ರ ಹಿನ್ನೆಲೆ ನೀವು ಮುಂದೆ ಬಂದು ಹೇಳ್ಬೇಕು ಅನ್ನೋಂಥದ್ದು. ಅದ್ರ ಸಲುವಾಗಿ ತಾವೇ
ಒಂದು ಡ್ರಾಮಾ ಕಂಪನಿ ಇದ್ದಂಗೆ, ಡ್ರಾಮಾ ಮಾಡುವಂತ ಕಂಪನಿ. ಇಲ್ಲಿ ತನಕ ಪಕ್ಷ ಮತ್ತು ನಮ್ಮ ಸರ್ಕಾರ ಬಹಳ ಸಹನದಿಂದ ಇದ್ದಾರೆ. ನಮ್ಮ ಮುಖ್ಯಮಂತ್ರಿ ಬಹಳ ಸಹನದಿಂದ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅದನ್ನು ಬಾಯಿ ಮುಚ್ಕೊಂಡಿದ್ರೆ ಸರಿ ಹೋಯ್ತು, ಇರಲಿಲ್ಲ ಅಂದ್ರೆ ಬಹಳ ಪರಿಸ್ಥಿತಿ ಗಂಭೀರ ಹೋಗ್ತದೆ ಅನ್ನೋ ಮಾತನ್ನು ಹೇಳ್ತೇನೆ. ಆಶ್ಚರ್ಯ ಅನ್ಸೋದು ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳರು ಅಷ್ಟೆಲ್ಲ ಬಿಜೆಪಿ ಸಚಿವರ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ, ರಾಜ್ಯ ಬಿಜೆಪಿ ವಿರುದ್ಧ ಮಾತನಾಡಿದ್ರು ಕೂಡ ಹೈಕಮಾಂಡ್ ಮಾತ್ರ ಸೈಲೆಂಟ್ ಆಗಿದೆಯಲ್ಲ. ಎಂತ ಓಟಿನ ರಾಜಕಾರಣ ನೋಡಿ, ಇದರಲ್ಲೇ ಗೊತ್ತಾಗುತ್ತೆ. ಯತ್ನಾಳ್ ವಿರುದ್ಧ ಮುರುಗೇಶ್ ನಿರಾಣಿ ಏಕವಚನದಲ್ಲಿ ವಾಗ್ದಾಳಿಯನ್ನು ಮಾಡಿದ್ರು. ಸಹನೆಯ ಕಟ್ಟೆ ಹೊಡೆದಂಥ ಸಂದರ್ಭದಲ್ಲಿ ಯಾರಿಗೂ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಕೊನೆ ಹಂತದವರೆಗೂ ತಡ್ಕೊಂಡೇ ಬಂದರು ಮುರುಗೇಶ್ ನಿರಾಣಿ ಅವರು. ಫೈನಲಿ ಆಗಲಿಲ್ಲ. ಸೊ ಹೀಗಾಗಿ ಅವರು ಕೂಡ ಮಾತನಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾವುಕರಾಗಿ ಮಾತನಾಡ್ತಾರೆ ಸಚಿವ ಮುರುಗೇಶ್ ನಿರಾಣಿ. ಪಿಂಪು, ದುಡ್ಡು ಮಾಡಿದವನು, ಅದು ಇದು ಅಂತೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ಯಾರಿಗೆ ಆದರೂ ಕೂಡ ಅದನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಪ್ಪಂಗುಟ್ಟಿದ್ರೆ ಮಾಡಿ ನೋಡು ಅಂತೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ಎಂಥವರ ರೋಷನಾದರೂ ಕೂಡ ಕಿತ್ಕೊಂಡು ಬರುತ್ತೆ. ಹಂಗೆ ನಿರಾಣಿ ಅವರು ಮಾತನಾಡಿರುವಂಥದ್ದು, ಅದರ ಜೊತೆಗೆ ಭಾವುಕವಾಗಿ ಕೂಡ ಮಾತನಾಡಿದ್ದಾರೆ. ನಿರಾಣಿ ಕಣ್ಣಂಚಿನಲ್ಲಿ ನೀರು ಕೂಡ ಬಂತು. ಭಾವುಕರಾಗಿ ಮಾತನಾಡಿದ್ದನ್ನು ಕೂಡ ನೋಡೋಣ. ಗೋಷ್ಠಿಯನ್ನು ಮಾಡಿಲ್ಲ. ಮತ್ತು ಅವು ಎಷ್ಟೇ ನನಗೆ ನಾವು ಯಾರು 2 ವರ್ಷದಿಂದ ಯಾವುದೇ ರೀತಿಯಿಂದ ಪತ್ರಕರ್ತರ ಜೊತೆಗೆ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ. ಮತ್ತು ಅವು ಎಷ್ಟೇ ನನ್ನ ವಿರೋಧವಾಗಿ ಮಾತಾಡಿದ್ರು ಇಲ್ಲಿವರೆಗೆ ಮಾತಾಡಿಲ್ಲ. ಮೊನ್ನೆ ಬಿಜಾಪುರದಲ್ಲಿ ಮಾತಾಡಿದೆ. ಅದಾದ ಮೇಲೆ ಏನೇನು ಅನ್ಪಾರ್ಲಿಮೆಂಟರಿ ವರ್ಡ್ ಬಳಸಿದ್ರ ಸಲುವಾಗಿ ಅಂತ ಬಾಯಲ್ಲಿ ಅಂತ ಶಬ್ದ ಬರ್ತಿದೆ ಅಂದ್ರೆ ಆ ಕುಟುಂಬದಿಂದ ಬಂದವನೇ ಅವನಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿರುವಂಥದ್ದು ಎಲ್ಲರಿಗೂ ಒಂದು ಕಾಲಾವಕಾಶ ಕೊಟ್ಟು ನೋಡ್ತಾರೆ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನುವಂಥದ್ದು ನಮ್ಮಲ್ಲಿ ಗಾದೆ ಮಾತಿದೆ. ಇಲ್ಲಿ ತನಕ ಪ್ರತ್ಯಕ್ಷ ನೋಡಾಯ್ತು. ಇನ್ಮೇಲೆ ನಿಶ್ಚಿತವಾಗಿಯೂ ಸಹಿತ ಇವತ್ತೆಲ್ಲ ನಮ್ಮ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಗಮನಿಸ್ತಾ ಇದ್ದಾರೆ. ಬರುವಂತಹ ದಿವಸದಲ್ಲಿ 100% ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರೆ, ತೋತಾರೆ. ಅದನ್ನ ಅವ್ರ ಕೈಲಿದೆ, ನನ್ನ ಕೈಲಿದೆ, ನಾನೇ ಹೇಳ್ತಾ ಇದ್ದೆ. ನಾವು ಇಲ್ಲಿ 2 ವರ್ಷದವರೆಗೆ ಅವ್ರು ಯಾವುದೇ ಎಷ್ಟೇ ಮಾತಾಡಿದ್ರು ಯಾವುದಕ್ಕೂ ನಾವು ಉತ್ತರ ಕೊಟ್ಟಿರಲಿಲ್ಲ. ಅತ್ಯಂತ ಮೌನವಾಗಿದ್ದೆ. ಮೊನ್ನೆ ನಾನು ಬಿಜಾಪುರದಲ್ಲಿ ಈ ರೀತಿ ಒಂದು ಚೌಕಟ್ಟನ್ನು ಮೀರಿ ಮಾತಾಡಿದ ಸಲುವಾಗಿ ನಾನು ಉತ್ತರ ಕೊಡೋದು ಬಂತು. ಅದು ಬಹಳ ಸೌಜನ್ಯಯುತವಾಗಿ ನಾನು ಉತ್ತರ ಕೊಟ್ಟಿದ್ದೇನೆ. ಇವತ್ತು ಹೇಳ್ಬೇಕಂತಂದ್ರೆ ಎಲ್ಲೂ ಇರಲಾರ್ದ ನಾಲಿಗೆ ಬಾಯಿ ಬಿಟ್ಟಿದ್ದರ ಸಲುವಾಗಿ ಅದಕ್ಕೆ ಉತ್ತರ ಕೊಡುವಂತದ್ದು ಅನಿವಾರ್ಯವಾಗಿದೆ. ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ನಮ್ಮ ಏನ್ ಮಾತಾಡಿದ ನನಗೆ ಗೊತ್ತಿದೆಯಲ್ಲ, ಅವನು ನಮ್ಮ ರಾಜಕಾರಣಿಗಳಿಗೆ ಅಷ್ಟೇ ಅಲ್ಲ, ಸಮಾಜದ ಬಂಧುಗಳಿಗೆ ಅಷ್ಟೇ ಅಲ್ಲ, ಪೂಜ್ಯ ಸ್ವಾಮೀಜಿ ಅವ್ರಿಗೆ ಅಷ್ಟೇ ಅಲ್ಲ, ಎಲ್ಲರ ಬಗ್ಗೆನೂ ಮಾತಾಡಿದ್ದಾನೆ. ಅದನ್ನು ತಾವು ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್, ನೋಡ್ತಾ ಇದ್ದೀವಿ ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಈ ಹಿಂದಿನ ಯಡಿಯೂರಪ್ಪನವರ ಟೈಮ್ನಿಂದ ಹಿಡಿದು ಈಗಿನ ಬಸವರಾಜ ಬೊಮ್ಮಾಯಿ ಅವ್ರಿಗಾಗಿರ್ಬೋದು, ಮುರುಗೇಶ್ ನಿರಾಣಿ ಅವ್ರಿಗಾಗಿರ್ಬೋದು, ಸಿ ಪಾಟೀಲ್ ಅವ್ರಿಗಾಗಿರ್ಬೋದು, ಈ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲ ಒಂದು ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ, ಹೀನಾಮಾನವಾಗಿ ಬೈತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಬಿಜೆಪಿ ಯಾಕೆ ಸಹಿಸ್ಕೊಂಡಿದೆ ತನ್ನ ನಾಯಕರ ವಿರುದ್ಧ ಹಿಂಗೆ ಬೀದಿಲೆಲ್ಲ ಮಾತನಾಡಿದ್ರು ಕೂಡ ಅಂತ ಒಂದು ಪ್ರಶ್ನೆ. ಮತ್ತೊಂದು ಕಡೆ ಕುಮಾರ್ ಅನ್ನುವಂಥ ವ್ಯಕ್ತಿಯ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ರು ನಿರಾಣಿ ಅವರು. ಏನು ಮುಚ್ಚಾಕುವಂಥ ಪ್ರಯತ್ನ ಏನಾದರೂ ಆಗಿದೆಯಾ? ಅವರ ಮಾತುಗಳಲ್ಲಿ ಕೇಳಿಸ್ತಾ ಇದ್ರೆ ಹಂಗೆ ಅನ್ಸುತ್ತೆ, ಆ ಒಂದು ಅನುಮಾನ ಬರುತ್ತೆ. ಹೌದು ಪೃಥ್ವಿರಾಜ್, ಏನಂತ ಹೇಳಿದ್ರೆ ಪ್ರಮುಖವಾಗಿ 2 ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ರೆ ಅದೇ ರೀತಿಯಾಗಿ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಬಿಜೆಪಿ ಹೈಕಮಾಂಡ್ ಯಾವುದೇ ಒಂದು ಕ್ರಮಗಳನ್ನ ಕೈಗೊಳ್ತಿಲ್ಲ ಎಂಬಂತ ಆರೋಪ ಇರುವಂತದ್ದು. ಇದನ್ನು ಕೂಡ ನಾವು ಪ್ರಶ್ನೆ ಮಾಡಿದಾಗ ಈಗಾಗಲೇ ಇವತ್ತು ಏಕಾಏಕಿ ನಿರಾಣಿ ಅವರು ಮಾತನಾಡಿರುವಂತದ್ದಲ್ಲ ಇದು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಅಳೆದು ತೂಗಿ ನಂತರ ನಿರಾಣಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅದೇ ರೀತಿಯಾಗಿ ಸಚಿವ ಸಿ ಪಾಟೀಲ್ ಅವರ ಜೊತೆಗೆ ಸುದೀರ್ಘವಾದಂತಹ ಒಂದು ಚರ್ಚೆಯನ್ನ ಮಾಡಿರುವಂತಹ ಸಾಧ್ಯತೆ ಇದೆ, ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಜೊತೆಗೆ ಇವತ್ತು ಯತ್ನಾಳ್ ಅವರ ಮೇಲೆ ಏನು ನಿರಾಣಿ ಮಾತನಾಡಿದರೆ ಇದೆಲ್ಲವೂ ಕೂಡ ರಾಜ್ಯ ಬಿಜೆಪಿ ಸರ್ಕಾರ ಅಂದ್ರೆ ಏನು ಬಸವರಾಜ ಬೊಮ್ಮಾಯಿ ಅವರು ಅದೇ ರೀತಿಯ ಸಿ ಪಾಟೀಲ್ರಿಗೆ ಮೊದಲೇ ಗೊತ್ತಿತ್ತು, ಎಲ್ಲ ಮಾತನಾಡಿಕೊಂಡೇನೆ ಈ ರೀತಿಯಾಗಿ ಒಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಂಬಂತಹ ಮಾಹಿತಿ ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಯತ್ನಾಳ್ ಅವರಿಗೆ ಯಾರು ಕೂಡ ಇಷ್ಟೊಂದು ಆಕ್ರೋಶಭರಿತರಾಗಿ ವಾಗ್ದಾಳಿಯನ್ನ ಮಾಡಿರಲಿಲ್ಲ. ಆದ್ರೆ ಇವತ್ತು ಒಂದು ರೀತಿಯಲ್ಲಿ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿರುವಂತಹ ಎಲ್ಲರ ಸಹನೆ ಕಟ್ಟೆ ಹೊಡೆದಿದೆ ಅಂತ ಹೇಳ್ಬೋದು. ಅದರ ಪರಿಣಾಮವಾಗಿಯೇ ಇವತ್ತು ನಿರಾಣಿಯವರು ಏಕವಚನದಲ್ಲಿ ಯತ್ನಾಳ್ ಅವರ ಬಗ್ಗೆ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಜೊತೆಗೆ ಒಂದು ಕೊಲೆ ಪ್ರಕರಣ ಅಂದ್ರೆ ಒಂದು ಸಾವಿನ ಪ್ರಕರಣಕ್ಕೂ ಸಂಬಂಧಿಸಿದಂತೆ ಕೂಡ ಇದ್ಯಾಕಾಯ್ತು, ಅವರ ಡ್ರೈವರ್ ಆಗಿದ್ದಂತಹ ಕುಮಾರ್ ಅವರು ಸತ್ತಿದ್ಯಾಕೆ, ಆ ಕುರಿತಂತೆ ಏನಾಗಿದೆ ಎಂಬುದನ್ನು ಅವರನ್ನ ಕೇಳಿ ಎಂಬಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಈಗಾಗಲೇ 2A ಮೀಸಲಾತಿ ಹೋರಾಟ ಏನು ಪಂಚಮ ಸಾಲಿದಿತ್ತು, ಅದು ಎಲ್ಲ ದೃಷ್ಟಿಕೋನಗಳಿಂದ
ವಿಚಾರಗಳಿಂದ ನೋಡಿದ್ರು ಕೂಡ ಅದು ಬಹುತೇಕವಾಗಿ ಏನಾಗ್ತದೆ ಎಂಬಂತಹ ಒಂದು ಸಂಶಯ ಇದೀಗ ಪಂಚಮಸಾಲಿ ಸಮುದಾಯದಲ್ಲಿ ಮೂಡಿರುವಂತದ್ದು. ಯಾಕಂತ ಹೇಳಿದ್ರೆ ತಮ್ಮದೇ ಸಮುದಾಯದ ನಾಯಕರು ಈ ರೀತಿಯಾಗಿ ಕಚ್ಚಾಡ್ತಾ ಇದ್ರೆ ಅವರಿಗೆ ಮೀಸಲಾತಿ ಸಿಗೋದು ಹೋಗ್ಲಿ, ಸಮಾಜದಲ್ಲಿ ಒಂದು ಗೌರವ ಸಿಗೋದು ಕೂಡ ಕಷ್ಟವಾಗ್ತದೆ ಎಂಬಂತ ಒಂದು ಚರ್ಚೆಯನ್ನ ಆ ಸಮಾಜದವರು ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಇವತ್ತು ಮುರುಗೇಶ್ ನಿರಾಣಿ ಅವರು ಯತ್ನಾಳ್ ಅವರ ಮೇಲೆ ಒಂದು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಅದರ ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಮೀಸಲಾತಿ ಹೋರಾಟ ಕೂಡ ಮತ್ತೊಂದು ಕಡೆಗೆ ತೀವ್ರವಾಗಿ ಏರ್ಪಟ್ಟಿರುವಂತದ್ದು. ಫ್ರೀಡಂ ಪಾರ್ಕ್ ನಲ್ಲಿ ಕೂಡಲ ಸಂಗಮದ ಬಸವ ಜಯಮೂರ್ತಿ ಸ್ವಾಮೀಜಿ ಅವರು ಒಂದು ಧರಣಿಯನ್ನ ಕೂಡ ಇವತ್ತಿಂದ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇವೆ. ಹೀಗಾಗಿ ಇದು ಚುನಾವಣೆ ದೃಷ್ಟಿಯಿಂದ ನೋಡೋದಾದ್ರೆ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಇಡೀ ಸಮುದಾಯವನ್ನ ಗೊಂದಲಕ್ಕೀಡು ಮಾಡುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೂಡ ಬಿಜೆಪಿ ನಾಯಕರೇನು ಯತ್ನಾಳ್ ಅವರ ಮೇಲೆ ಒಂದು ಸಹನೆಯನ್ನು ಇಟ್ಕೊಂಡಿದ್ರು ಅಂತ ಹೇಳ್ಬೋದು. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಹೈಕಮಾಂಡ್ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತದೆ ಎಂಬುದನ್ನು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಸಚಿವರು ಮತ್ತು ಇಬ್ರು ಕೂಡ ಅಂದ್ರೆ ಯತ್ನಾಳ್ ಹಾಗೂ ನಿರಾಣಿ ಇಬ್ರು ಕೂಡ ಬಿಜೆಪಿಯ ಹಿರಿಯ ಒಂದು ಸದಸ್ಯರಾಗಿದ್ದಾರೆ, ಹಿರಿಯ ನಾಯಕರಾಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾಗಿ ಇಬ್ಬರು ನಾಯಕರು ಕೂಡ ಮಾತನಾಡುವಂತದ್ದು ನೇರವಾಗಿ ಪಕ್ಷದ ಮೇಲೆ ಅದೇ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ. ಹೀಗಾಗಿ ಇದನ್ನು ಯಾವ ರೀತಿಯಾಗಿ ಬಿಜೆಪಿ ಹೈಕಮಾಂಡ್ ಪರಿಗಣನೆ ಮಾಡ್ತದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ನೋಡೋಣ ಏನ್ ಮಾಡ್ತಾರೆ ಹೈಕಮಾಂಡ್ ಅವರು. ಇಷ್ಟು ವರ್ಷ ಮಾತನಾಡ್ಕೊಂಡ್ ಬಂದಾಗ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಬ್ರೇಕ್ ಹಾಕದಂತ ಹೈಕಮಾಂಡ್ ಈಗಲೇನಾದ್ರೂ ಬ್ರೇಕ್ ಆಗುತ್ತಾ ಅಂತ. ಬಿಕಾಸ್ ಅವರ ಪಕ್ಷದ ನಾಯಕರುಗಳ ಮಾನ ಮರ್ಯಾದೆನೇ ಹೋಗ್ತಾ ಇರೋದು. ಇಲ್ಲಿ ಪಂಚಮಸಾಲಿ ಹೋರಾಟ ಅನ್ನುವಂಥ ವಿಚಾರ ಇಲ್ಲಿ ಒನ್ಲೈನ್ ಅಜೆಂಡಾ ಆಗಬೇಕಾಗಿತ್ತು. ಆದರೆ ವೈಯಕ್ತಿಕ ದ್ವೇಷಕ್ಕೆ ಇಳಿದಿದ್ದಾರೆ ಪಂಚಮಸಾಲಿ ಸಮುದಾಯದ ನಾಯಕರುಗಳು. 2A ಮೀಸಲಾತಿಗಾಗಿ ಪಂಚಮಸಾಲಿಗಳ ಹೋರಾಟ, ಇಂದಿನಿಂದ ಫ್ರೀಡಂ ಪಾರ್ಕ್ನಲ್ಲಿ ನಿರಂತರ ಪ್ರತಿಭಟನೆ. ಬಸವಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಸತ್ಯಾಗ್ರಹ ಆರಂಭವಾಗ್ತಾ ಇದೆ. ಮತ್ತೊಮ್ಮೆ ಇಂದಿನಿಂದ ಪ್ರತಿದಿನ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಪ್ರತಿಭಟನೆ ನಡೆಯುತ್ತೆ. ಶೀಘ್ರವೇ 2A ಮೀಸಲಾತಿ ಘೋಷಣೆ ಮಾಡಬೇಕೆಂಬ ಪಟ್ಟನ್ನು ಮತ್ತೊಮ್ಮೆ ಇಟ್ಕೊಂಡಿದ್ದಾರೆ. 2C 2D ಇದೆಲ್ಲ ಸುಮ್ಮನೆ ತುಪ್ಪ ಸವರುವಂಥ ಕೆಲಸ ಇದ್ಬೇಡ, ನಮಗೆ 2Aನಲ್ಲೇ ಕೊಡಿ ಅಂತ ಈಗ ಪಟ್ಟನ್ನು ಇಟ್ಕೊಂಡಿದ್ದಾರೆ. ಪಂಚಮಸಾಲಿಗಳ ಹೋರಾಟದಿಂದ ಸರ್ಕಾರಕ್ಕೆ ಸಹಜವಾಗಿ ಮತ್ತೊಮ್ಮೆ ಆತಂಕ ಶುರುವಾಗ್ತದೆ. ಯಾಕೆಂದರೆ ಇದು ಒಂದು ದೊಡ್ಡ ಸಮುದಾಯ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಟೈಮ್ ಬೇರೆ, ಸಹಜವಾಗಿ ಪೆಟ್ಟನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ, ಹಿನ್ನಡೆಯನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ ಬಿಜೆಪಿಗೆ, ಲಿಂಗಾಯತ ಸಮುದಾಯವನ್ನೇ ನಂಬಿಕೊಂಡಿರುವಂಥ ಬಿಜೆಪಿಗೆ. ಫ್ರೀಡಂ ಪಾರ್ಕ್ನಲ್ಲಿ 2A ಮೀಸಲಾತಿಗಾಗಿ ಹೋರಾಟ. ಸಿಎಂ ಭೇಟಿಯಾಗಿದ್ದಾರೆ ಸಚಿವ CC ಪಾಟೀಲ್ ಮತ್ತು ಮುರುಗೇಶ್ ನಿರಾಣಿ ಅವರು. ಸಿಎಂಗೆ ಹೋರಾಟದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಚಿವರು. ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಸಿಎಂ ತೀರ್ಮಾನ ಮಾಡ್ತಾರೆ. ಯತ್ನಾಳ್ ಬಿಜೆಪಿಯ ಹಿರಿಯ ನಾಯಕರು, ಅವರು ಹೀಗೆ ಮಾತನಾಡುವಂಥದ್ದು ಶೋಭೆ ತರುವುದಿಲ್ಲ ಅಂತ CC ಪಾಟೀಲ್ ಅವರು ಮಾತನಾಡಿದ್ದಾರೆ. CC ಪಾಟೀಲ್ ಅವ್ರ ಬಗ್ಗೆ ಮಾತ್ರ ಮಾತಾಡಿಲ್ಲ ಯತ್ನಾಳ್ ಅವರು. ಅವರ ವಾಗ್ದಾಳಿಲೆಲ್ಲ ಕಡೆನೂ ಕೂಡ ಟಾರ್ಗೆಟ್ ಆಗೋದು ಒಂದು ವಿಜಯೇಂದ್ರ ಯಡಿಯೂರಪ್ಪನವರು, ಮತ್ತೊಂದು ನಿರಾಣಿ ಅವರು. ಸ್ವಾಮೀಜಿ ಅವರು, ಭಾರತೀಯ ಜನತಾ ಪಕ್ಷದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡುವುದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿಫಲರಾಗಿದ್ದಾರೆ ಎಂದು ನಿನ್ನೆ ಶಿಗ್ಗಾಂವದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮನೆಯ ಮುಂದೆ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಧರಣಿಯನ್ನು ನಡೆಸಿ ಹೈವೇ ಬಂದ್ ಮಾಡಿ ಮುಖ್ಯಮಂತ್ರಿಗಳ ಪ್ರತಿಕೃತಿಯನ್ನು ದಹನ ಮಾಡಿದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅನ್ನುವಂಥ ಮಾತನ್ನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂಥವ್ರು ಇವತ್ತು ಅವ್ರ ಜೊತೆಗೂಡಿ ಬಸನಗೌಡ ಪಾಟೀಲ್ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ರಸ್ತೆ ಸುರಕ್ಷತೆ ಕುರಿತು ಮಹತ್ವದ ಅಭಿಯಾನ, ಅಪಘಾತಗಳ ತಡೆಗಾಗಿ ಸಡಕ್ ಸುರಕ್ಷಾ ಅಭಿಯಾನವನ್ನು ಮಾಡಲಾಗ್ತಾ ಇದೆ. ಕೇಂದ್ರ ಸಾರಿಗೆ ಸಚಿವಾಲಯದ ಜಾಗೃತಿ ಕಾರ್ಯಕ್ರಮ, ಸಚಿವ ನಿತಿನ್ ಗಡ್ಕರಿ ಅವರ ಕಾಳಜಿಯ ಕಾರ್ಯಕ್ರಮ ಇದು. ಅಪಘಾತ, ಸಾವು ನೋವು ತಡೆಗಾಗಿ ಅಭಿಯಾನವನ್ನು ಮಾಡಲಾಗ್ತಾ ಇದೆ. ಸವಾರರು, ಪಾದಚಾರಿಗಳಿಗೆ ಅರಿವಿನ ಕಾರ್ಯಕ್ರಮ ಇದು. This is one big problem with the youth. They try to ride like somebody else. We don't know what that somebody is. Whether he is a far more skilled rider or he is protected by some angel, you don't know. You don't try to do what somebody else is doing. You ride within your limits. Then a lot of things can be avoided. This is one important aspect. Another aspect is, see, there is also limit to your machine. See, right now I see all these small little, I don't know if it is a brand name, I don't want to mention it, it's those little, not even a scooter, smaller than that, you know. Their wheels are this much.
Like I'm riding a powerful machine, these guys in the cities are riding at the same speed. That machine is not designed for that. You're not supposed to ride it that way. So if anything happens a little challenging situation, you're going to just go and crash. This will very easily happen. So knowing the limits of the machine and the person and the person that you're riding is most important if you want to not get into those situations. But Sadhguru, how does… ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿಮ್ಮ ಕ್ಷೇತ್ರ, ನಿಮ್ಮ ಮತ. 3 ಮಂದಿ ಜೀವ ಕೊಟ್ರೆ